ಕ್ಯಾನ್ವಾಸ್ ಆರ್ಟ್ ಫೌಂಡೇಶನ್ ವಿಜಯಪುರ ಹಾಗೂ ಸಿದ್ಧಲಿಂಗಪ್ಪಯ್ಯನ ಆರ್ಟ್ ಸೊಸೈಟಿ ವಿಜಯಪುರ ಇವರ ಸಹಯೋಗದಲ್ಲಿ ಚಿತ್ರನಮನ ಶಿಬಿರ ಹಾಗೂ ದಿವಂಗತ ವಿಜಯ್ ಸಿಂಧೂರ್ ಅವರ ಕಲಾಕೃತಿಗಳ ಪ್ರದರ್ಶನವು ಸರ್ಕಾರಿ ಆರ್ಟ್ ಗ್ಯಾಲರಿ ಹಳೆ ಐಬಿ ಸ್ಟೇಷನ್ ರಸ್ತೆ ವಿಜಯಪುರದಲ್ಲಿ ಜರುಗಿತು. ಡಾಕ್ಟರ್ ವಿಷ್ಣು ಶಿಂದೆ ಪ್ರಾಧ್ಯಾಪಕರು ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ಕಲಾವಿದರಾದ PS ಕಡೆಮನಿ, ವಿದ್ಯಾಧರ್ ಸಾಲಿ, KK ಮಕಾಳಿ, BS ಪಾಟೀಲ್, GV ಹಂಪನ್ನವರ್, NR ನಾಯಕ್, ರಮೇಶ್ ಚವ್ಹಾಣ್ ಸೇರಿದಂತೆ ಅನೇಕ ಕಲಾವಿದರು ಶಿಬಿರದಲ್ಲಿ ಭಾಗವಹಿಸಿದ್ದರು. ವರದಿ MR ಸೌದಾಗರ್, ವಿಜಯಪುರ. ಯಾರು ಅವರನ್ನು ಕಾಣಬೇಕಂತ ಹೋಗ್ತೀವಿ, ಭಾಳ ಪ್ರೀತಿಯಿಂದ ಬಂದು ಈ ನನ್ನ ಕಲಾಕೃತಿ ಹೇಗಿದೆ, ಈ ಕಲರ್ ಹೇಗಿದೆ, ಖುಷಿ ಪಡೋರು ಅವ್ರ ಬಾಯಲ್ಲಿ ಕೇಳಿ. ಎಷ್ಟೋ ಜನ ತಮ್ಮ ಕಲಾಕೃತಿ ತೋರಿಸ್ಲಾರ್ದಂಥ ಜನನೂ ಅದಾರ ಈಗಿನ ಕಾಲದಾಗ. ಆದರೆ ಮನೆ ತನಕ ಹೋದಾಗ ಯಾರನ್ನೂ ನರ್ವಸ್ ಮಾಡಿಲ್ಲ. ಅಂಥ ಒಬ್ಬ ವ್ಯಕ್ತಿ ಯಾವುದೇ ಒಂದು ಆರ್ಟ್ ಕಾಲೇಜಿಲ್ಲ, ದೊಡ್ಡ ಸಿಟಿ ಒಳಗಿಲ್ಲ, ಒಂದು ಜಮಖಂಡಿ ಅಂತ ತಾಲೂಕು ಪ್ಲೇಸ್ನಲ್ಲಿ ಇಟ್ಕೊಂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನೊಳಗೆ ಗುರುತಿಸ್ಕೋಬೇಕಂತಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಆನಂತರ ಅವ್ರು ಯಾವುದೇ ಒಂದು ಕುಂತ್ರಂದ್ರೆ ರೇಖೆಗಳನ್ನು ಸ್ಟಾರ್ಟ್ ಮಾಡಿದ್ರೆ ಮುಗಿಸೇ ಹೇಳೋದು. ಅದು ರೇಖೆ ಚಿತ್ರದ ಯಾಕೆ ಸಿಡಿತೋ ಏನೋ, ಕನಿಷ್ಠ ಒಂದು 400-500 ರೇಖಾಚಿತ್ರ ಮಾಡಿರ್ಬೋದು. ಅಷ್ಟು ನಿರಂತರ ರೇಖೆಗಳ ಚಿತ್ರಗಳನ್ನು ಮಾಡಿದರು. ಆನಂತರ ನಾವು ಸೀಮಿತ ಒಂದೇ ಸ್ಟೈಲ್ ನಮ್ಮದು, ಇದು ಒಂದೇ ಸ್ಟೈಲ್ ಅಂತ ಗುರ್ತಾಗಲಿ ಅಂಥೇಳಿ ಒಂದನ್ನು ನಾವು ಕೊನೆಯವರೆಗೂ ಮಾಡ್ತಾ ಹೋಗ್ತೀವಿ. ಆದರೆ ಅವ್ರು ಹಂಗಲ್ಲ. ಆ ಸಿಂಧೂರ್ ಸರ್ದು ಅವ್ರ ವರ್ಣಗಳ ಮೇಲೆ ಇವ್ರದ್ದು ಇದೇ ಸ್ಥಿತಿ ಅಂತ ಗುರ್ತಾಗಿರ್ಬೇಕು ನಾವು. ಯಾಕಂದ್ರೆ ಬಾತ್ ಸೀರೀಸು, ಬಾದಾಮಿ ವಾಸ್ತು ಇದು ನ್ಯಾಷನಲ್ ಕ್ಯಾಂಪ್ ಆಯಿತು. ಕಲ್ಸೆಟ್ರು ಬಂದರು. ಅವ್ರು ನಾನು MA ಕುಂದಿರಿಸಿ ಎಲ್ಲ ಬಾದಾಮಿ ಎಲ್ಲ ತೋರಿಸಿ ಡ್ರಾಯಿಂಗ್ ಎಲ್ಲ ಮಾಡಿದ್ವಿ. ಅದನ್ನು ಮಾಡಿದ್ದು ನಾವು ಸಿಂಧೂರ್ ಸರಿಗೆ ತೋರಿಸಿದ್ರೆ, ನೋಡಿರಿ ಮಕ್ಕಳೇ ಮಾಡಿದ್ದೀವಿ ಅದು ಎಲ್ಲ 10 ವರ್ಷ ಮೇಲೆ ಮಕ್ಕಳೇ ಡ್ರಾಯಿಂಗ್ ಅದು ಅವ್ರು ಹೇಳ್ತಿದ್ರು ನೋಡಿ, ಇಲ್ಲಪ್ಪ ಸಿಂಧೂರ್ ಸರಿಗೆ ಭಾಳ ಖುಷಿ ಕೊಟ್ಟರು ನೀವು ಡ್ರಾಯಿಂಗ್ ಮಾಡಿ ಅಂತ. ಅದೇನಾದರೂ ನಾನು ಕೇಳಿದೆ, ಸರ್ ಅದೇನಾದರೂ ಗಟ್ಟಿ ನಿಂತ್ಕೊಳ್ಬೇಕಾದ್ರೆ ಸಿಂಧೂರ್ ಸರ್ ಕಾರಣ ಅಂತ. ಯಾಕಂದ್ರೆ ನಮ್ಮದು ತೂಕ ಗೊತ್ತಿಲ್ಲ ನಾವು. ಯಾಕಂದರೆ ಅವ್ರು ಹೇಳೋರು ಕಲಿತಾ ನಿಮ್ಗೆ ಡಿಫ್ರೆಂಟ್ ರಿಯಾಜ್ ಸಂಗೀತದಲ್ಲೇ ಅಷ್ಟೇ, ಚಿತ್ರಕಲೆಯಲ್ಲೂ ಅಷ್ಟೇ, ಏನೇ ಇದ್ದರೂ ಪ್ರಾಕ್ಟೀಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಅವ್ರು ಹೇಳ್ತಾ ಇರ್ತಾರೆ. ಯಾಕಂದ್ರೆ ಸಣ್ಣ ಹುಡುಗರು ವರ್ಕ್ ಮಾಡ್ತಿದ್ರು ಎಲ್ಲೋದ್ರಲ್ಲೆಲ್ಲ ಪೇಪರ್ ಕೊಡೋ ಕನ್ನೋರು ಒಂದಿಷ್ಟು ಪೇಪರ್ ಇಟ್ಕೊಂಡಿದ್ರು ಅವರು ಇದರಲ್ಲಿ ಎಲ್ಲಿ ಧಾರವಾಡದಲ್ಲಿ ಲಾಭದಲ್ಲಿ ಕಾಂಪಿಟೇಷನ್ ಮಾಡ್ತಿದ್ವಿ. ಅವ್ರು ಮಾಡೋದು ನೋಡಿ ನಾವು ಮಾಡ್ಬೇಕನ್ಸುತ್ತೆ. ಆ ಥರದ ಒಂದು ಗ್ರೂಪ್, ಆ ಗ್ರೂಪನ್ನು ಗುರ್ತಿಸೋವಂಥವ್ರು ಇವತ್ತು ಭಾಳ ಕಡಿಮೆ. ಆ ಗ್ರೂಪ್ ನಮ್ಮನ್ನು ಇವತ್ತು ಬದುಕಿಸಿದೆ. ಇವತ್ತು ನಾವು ಕಡಖಂಡಿತವಾಗಿ ಒಂದೇನಾದರೂ ಒಂದು ಪೋರ್ಟ್ರೇಟ್ ಆಗಲಿ, ಒಂದು ಮಾರ್ನ್ಯುಮೆಂಟ್ ಡ್ರಾಯಿಂಗ್ ಆಗಲಿ, ನಾನು ಕಮಲೇಶ್ವರನ ಮತ್ತು ಇವ್ರನ್ನ ಕರ್ನಾಟಕದಲ್ಲಿ ಇನ್ನು ಯಾರೂ ಇಲ್ಲ ಅಂತ ಹೇಳ್ತಾರೆ. ಪೋರ್ಟ್ರೇಟ್ ಮಾಡ್ಕೊಡ್ತೀನಿ ಕೋವಿಡ್ ಸಂದರ್ಭ ಇತ್ತು. ನೀವು ಒಳ್ಳೆಯ ಕೆಲಸ ಮಾಡ್ಯಾರ ಅಂತ ಹೇಳಿ ಅವ್ರನ್ನ ಪೋರ್ಟ್ರೇಟ್ ಮಾಡ್ಕೊಡ್ತಾರೆ. ವಿಶೇಷವಾಗಿದ್ದು ಬಹುಶಃ ಸಿಂಧೂರ್ ಸರ್ ಅವರು ಇದ್ರೆ ಭಾಳ ಖುಷಿ ಪಡ್ತಿದ್ರು ಅಂತೇಳಿ ನನಗೆ ಅನ್ನಿಸ್ತದೆ. ಬಹುಶಃ ಅವ್ರ ಮ್ಯಾಲಿಂದಲೇ ನನಗೆ ಭಾಳ ವಂಡರ್ ಅನ್ನಿಸ್ತದೆ. ಇಷ್ಟು ಕಡಿಮೆ ಟೈಮ್ನಾಗ ಇಷ್ಟು ಚಂದ ಪೇಂಟಿಂಗ್ ಆಗ್ಯಾವ. ಬಹುಶಃ ಅವ್ರು ಎಲ್ಲ ಹೇಳಿ ಕಳಿಸಿರ್ಬೇಕು, ಚಲೋ ತಂದು ಪೇಂಟಿಂಗ್ ಮಾಡಿರಿ ಅಂತೇಳಿ. ಬಹುಶಃ ಯಾರಿಗೋ ಏನೋ ಮನಸ್ಸಿನಾಗ ಅಂದ್ಕೊಂಡಿರ್ಬೇಕು. ಅವರ ಆಶಯದಂತೆ 20 ಜನ ಕಲಾವಿದರು, 2 ಕಲಾವಿದರು ಬಂದಿಲ್ಲ. ಅವರೇನೋ ಅನಿವಾರ್ಯ ಕಾರಣದಿಂದ ಅವ್ರು ಬಂದಿಲ್ಲ. ಅವ್ರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಈಗ ಸಿಂಧೂರವರ ಕುರಿತು ನುಡಿ ನಮನ ಕಾರ್ಯಕ್ರಮ